ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಸಿದ್ಧತೆಗೆ ಮುಂದಾಗಿದ್ದಾರೆ ದಳಪತಿಗಳು. ಕಾಂಗ್ರೆಸ್ ಅನ್ನ ಸೋಲಿಸುವಂತ ಗುರಿಯೊಂದಿಗೆ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. ತಳಮಟ್ಟದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಎಂಬ ಸಂದೇಶ ನೀಡೋದಕ್ಕೆ ಅಂತ ದಳಪತಿಗಳು ಈಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಬೃಹತ್ ಸಮಾವೇಶ ನಡೆಸೋದಕ್ಕೆ ಅಂತ ಜೆಡಿಎಸ್ ವರಿಷ್ಠರು ಮುಂದಾಗಿರೋದು. ತಳಮಟ್ಟದಲ್ಲಿ ನಮ್ಮ ಜೆಡಿಎಸ್ ಏನಿದೆ ಬಲವಾಗಿದೆ, ಬಲಿಷ್ಠವಾಗಿದೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸಮಾವೇಶದ ತಯಾರಿಗಳು. ಆಪರೇಷನ್ ಜೆಡಿಎಸ್ಗೆ ಸಮಾವೇಶದ ಮೂಲಕನೇ ಉತ್ತರ ಕೊಡಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಜೆಡಿಎಸ್ನ ವರಿಷ್ಠರು. ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಕಣ್ಣಿಡಬೇಕು. ಈ ಮೂಲಕ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡಬೇಕು ಅಂತೇಳಿ ಅಖಾಡಕ್ಕಿಳಿದಿದ್ದಾರೆ ದೇವೇಗೌಡರು. ಹಾಲಿ ಹಾಗೂ ಮಾಜಿ ಶಾಸಕರು ಪದಾಧಿಕಾರಿಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹ ಮಾಡೋದು, ಬಿಜೆಪಿ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸುವಂತ ಸಿದ್ಧತೆ ಈಗ ನಡೀತಾ ಇರೋದು. ಪಕ್ಷ ಸಂಘಟನೆಗೆ ಅಂತ ಅಖಾಡಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿಯಾಗಿರುವಂತ ದೇವೇಗೌಡರು. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶ ಕೊಟ್ಟಿದ್ರು. ನೀವು ಕೇಂದ್ರ ಸಚಿವರು ಪದೇ ಪದೇ ರಾಜ್ಯಕ್ಕೆ ಬಂದು ಪಕ್ಷ ಸಂಘಟನೆ ಮಾಡೋದು ಬೇಡ, ನಾನೇ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡ್ತೀನಿ. ನಿಮ್ಮನ್ನ ನರೇಂದ್ರ ಮೋದಿ ಅವರು ಬಹಳ ನಂಬಿಕೆ ಇಟ್ಕೊಂಡು ಆಯ್ಕೆ ಮಾಡಿದ್ದಾರೆ, ಕೇಂದ್ರ ಸಚಿವ ಖಾತೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅತ್ತ ಗಮನ ಹರಿಸಿ, ಈ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಈಗ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿನೇ ಈಗ ಸಭೆ ಸಮಾವೇಶಗಳು ನೆರವೇರ್ತಾ ಇರುವಂಥದ್ದು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಜೆಡಿಎಸ್ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮತ್ತ ಬೆಂಬಲವನ್ನು ಹೆಚ್ಚಿಸ್ಕೊಳ್ಬೇಕು, ಶಾಸಕರ ಬಲ ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಜೆಡಿಎಸ್ ಶಾಸಕರತ್ತ ಗಮನ ಸೆಳೀತಿದ್ದಾರೆ ಅನ್ನುವಂಥ ಒಂದು ಮಾತು ಓಡಾಡ್ತಾ ಇತ್ತಲ್ಲ, ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಈಗ ಎಚ್.ಡಿ. ದೇವೇಗೌಡರು ಏನಿದ್ದಾರೆ ಅಖಾಡಕ್ಕಿಳಿದಿದ್ದಾರೆ. ನಮ್ಮ ಬೂತ್ ಮಟ್ಟದಿಂದ ಕೂಡ ಪಕ್ಷ ಏನಿದೆ ಬಹಳ ಪ್ರಬಲವಾಗಿದೆ, ನಾವ್ಯಾರೂ ಕೂಡ ಕಾಂಗ್ರೆಸ್ ಹಾಕುವಂತ ಗಾಳಕ್ಕೆ ಬೀಳೋದಿಲ್ಲ ಅನ್ನುವಂಥ ಮೆಸೇಜ್ ರವಾನೆ ಮಾಡೋದು, ಜೊತೆಗೆ ತಳಮಟ್ಟದಲ್ಲೂ ಕೂಡ ನಮ್ಮ ಜೆಡಿಎಸ್ ಸಂಘಟಿತವಾಗಿದೆ, ಬಲಿಷ್ಠವಾಗಿದೆ ಅನ್ನುವಂಥ ಮೆಸೇಜನ್ನ ಕೊಡೋದಕ್ಕೆ ಅಂತ ಈ ಸಮಾವೇಶದ ತಯಾರಿ ಆಗ್ತಾ ಇರೋದು. ಅದರಲ್ಲೂ ಕೂಡ ಇಳಿ ವಯಸ್ಸಿನಲ್ಲೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇದೆಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ದಾರೆ. ಮೊಮ್ಮಗ ಹಾಗೂ ಮಗನ ಜೊತೆಗೆ ಸೇರ್ಕೊಂಡು ಪಕ್ಷ ಸಂಘಟನೆ ಮಾಡೋದಕ್ಕೆ ಅಂತೇಳಿ ದೇವೇಗೌಡ್ರೆ ಹೆಜ್ಜೆ ಇಡ್ತಾ ಇರೋದು. ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರು, ಪದಾಧಿಕಾರಿಗಳನ್ನ ಕರೆಸಿ ಸಭೆ ನಡೆಸಿ ಮತ್ತಷ್ಟು ಪಕ್ಷವನ್ನ ಸಂಘಟಿಸುವಂತ ದೊಡ್ಡ ಪ್ರಯತ್ನ ಇದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಸಿಟಿ ರೌಂಡ್ಸ್ಗೆ ಮುಂದಾಗಿದ್ದಾರೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಗಳ ಪರಿಶೀಲನೆ ಮಾಡಿದ್ದಾರೆ. ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಎಂಇಐ ಸೇರಿದಂತೆ ತುಮಕೂರು ರಸ್ತೆ, ಜಾಲಹಳ್ಳಿ, 100 ಫೀಟ್ ರೋಡ್ ಇಲ್ಲೆಲ್ಲ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರವಾಸ ಮಾಡಿದ್ದಾರೆ ಅಥವಾ ರೌಂಡ್ಸ್ ಹೊಡೆದಿದ್ದಾರೆ. ಕಾರಣ ಬೆಂಗಳೂರಿನ ಉಸ್ತುವಾರಿ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸನ್ನ ಹೊತ್ತಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೆಲ್ಲಿ ಏನೇನು ಕಾಮಗಾರಿ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಆಗಿದೆ, ಎಲ್ಲಿಗೆ ಬಂದು ನಿಂತಿದೆ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇರೋದು. ಸುಮ್ನಹಳ್ಳಿ ಜಂಕ್ಷನ್, ಅಮ್ಮ ಆಶ್ರಮ ಹಾಗೂ ನಾಯಂಡಹಳ್ಳಿ, ನೆಟ್ಟಕಲ್ಲಪ್ಪ ಸರ್ಕಲ್ ಇರ್ಬೋದು, ಜೆಸಿ ರೋಡ್, ಸಫಿನಾ ಪ್ಲಾಜಾ, ಹೆಣ್ಣೂರು ರಸ್ತೆ, L&T ರೋಡ್ ಇರ್ಬೋದು, RT ನಗರಗಳ ವ್ಯಾಪ್ತಿಯಲ್ಲೂ ಕೂಡ ರೌಂಡ್ಸ್ಗೆ ಮುಂದಾಗಿದ್ದಾರೆ. BWSB ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದ್ದಾರೆ. ಹಲವು ಆರೋಪಗಳು ಬಂದ ಹಿನ್ನೆಲೆ ಪ್ರತಿ ವಾರ ಕೂಡ ಇದೇ ರೀತಿ ಸಿಟಿ ರೌಂಡ್ಸ್ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಅಲ್ಲಲ್ಲಿ ಗುಂಡಿ ಅಗದು ಬಿಟ್ಬಿಡ್ತಾರೆ, ರಸ್ತೆ ಮಾಡ್ತೀವಿ ಅಂತಾರೆ, ಎಲ್ಲಂದ್ರಲ್ಲಿ ಗುಂಡಿ ಅಗದು ರಸ್ತೆಗಳನ್ನು ಹದಗೆಡಿಸಿ ಬಿಟ್ಬಿಡ್ತಾರೆ. ಆದರೆ ಆ ಕಡೆ ಗಮನನೇ ಹರಿಸೋದಿಲ್ಲ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ರಸ್ತೆ ಕಾಮಗಾರಿಗಳಿರ್ಬೋದು, ಅದೇ ರೀತಿಯಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನೇ ಕಾಮಗಾರಿಗಳಿದ್ರೂ ಕೂಡ ಬಹಳ ಫಾಸ್ಟಾಗಿ ಆಗಬೇಕು. ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅವೆಲ್ಲವೂ ಕೂಡ ಸ್ಪೀಡಾಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ವಾರ ಕೂಡ ಇದೇ ರೀತಿಯಾಗಿ ಸಿಟಿ ರೌಂಡ್ಸ್ ಹೋಗ್ತಾರಂತೆ. ಎಲ್ಲೆಲ್ಲಿ ಏನೇನು ಕಾಮಗಾರಿ ಇದೆ ಅಂದರೆ ವಾರ ವಾರ ನೋಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಎಷ್ಟು ಕಾಮಗಾರಿ ಮಾಡಿದ್ದಾರೆ ಅಥವಾ ಮಂದಗತಿಯಲ್ಲಿ ಸಾಗ್ತಾ ಇದೆಯಾ, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಕಳಪೆ ಮಟ್ಟದ್ದೇನಾದರೂ ಬಳಸ್ತಾ ಇದ್ದಾರಾ ವಸ್ತುಗಳನ್ನ, ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕಿಂತ ಡಿ.ಕೆ. ಶಿವಕುಮಾರ್ ಅವರು ಈಗ ಫೀಲ್ಡ್ಗೆ ಇಳಿದಿದ್ದಾರೆ.